ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನೀಡಲ್ ಆ್ಯಂಡ್ ಕ್ರಾಫ್ಟ್. ಸೊ ಇವತ್ತಿನ ವಿಡಿಯೋ ಏನು ಅಂತ ನೀವು ಆಲ್ರೆಡಿ ಗೆಸ್ ಮಾಡಿರಬೇಕು. ಎಸ್, ನೀವು ಗೆಸ್ ಮಾಡಿರೋದು ರೈಟ್. ನಾನು ಇವತ್ತಿನ ವಿಡಿಯೋಲಿ ಟ್ಯಾಟಿಂಗ್ನ ಬಗ್ಗೆ ಇಂಟ್ರಡಕ್ಷನ್ನ ಕೊಡ್ತಾ ಇದ್ದೀನಿ. ಹಾಗೆ ಟ್ಯಾಟಿಂಗ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನನಗೆ ಸುಮಾರು ಜನ ಮೆಸೇಜ್ ಮಾಡಿದರು, ವಾಟ್ಸಪ್ಪಲ್ಲಾಗಿರ್ಬೋದು ಅಥವಾ ಕಮೆಂಟ್ ಕೂಡ ಮಾಡಿದರು. ಯೂಟ್ಯೂಬಲ್ಲಿ ತುಂಬ ಜನ ಮೆಸೇಜ್ ಮಾಡಿ ಕಮೆಂಟ್ ಮಾಡಿ ಕೇಳ್ತಾಯಿದ್ರಿ ಟ್ಯಾಟಿಂಗ್ ಬೇಸಿಕ್ಸ್ನ ಹೇಳ್ಕೊಡಿ ಅಂತ. ಸೊ ನೀವು ಇಷ್ಟು ದಿನದಿಂದ ವೆಯ್ಟ್ ಮಾಡ್ತಾನೇ ಇದ್ರಿ. ಸೊ ಇವತ್ತಿಗೆ ದ ವೆಯ್ಟ್ ಈಸ್ ಓವರ್. ಇನ್ಮೇಲಿಂದ ನಾನು ಟ್ಯಾಟಿಂಗ್ ಟ್ಯುಟೋರಿಯಲ್ಸ್ನ ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಟ್ಯಾಟಿಂಗ್ ಅಂದರೆ ಏನು? ಇದು ಒಂದು ರೀತಿಯಾದಂಥ ಹ್ಯಾಂಡ್ ಕ್ರಾಫ್ಟ್ ಆಗಿದೆ. ನಾವು ನಾಟ್ಸ್ ಮತ್ತು ಲೂಪ್ಸ್ ಸಹಾಯದಿಂದ ಹೊಸ ಹೊಸ ಪ್ಯಾಟ್ರನ್ಸ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಇದರಲ್ಲಿ ಮೋಟಿವ್ಸ್ ಆಗಿರ್ಬೋದು ಅಥವಾ ಲೇಸ್ ರೀತಿಯಾದಂಥ ಪ್ಯಾಟ್ರನ್ಸು, ಇದೆಲ್ಲದನ್ನು ನಾವು ನಾಟ್ಸ್ ಮತ್ತು ಲೂಪ್ಸ್ ಸಹಾಯದಿಂದನೇ ಕ್ರಿಯೇಟ್ ಮಾಡೋದಕ್ಕಾಗೋದು. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಕ್ಚುಲಿ ಟ್ಯಾಟಿಂಗ್ ಅನ್ನೋದು. ಜೊತೆಗೆ ಈ ಟ್ಯಾಟಿಂಗ್ ಡಿಸೈನ್ಸ್ನ ನಾವು ಎಲ್ಲೆಲ್ಲಿಗೆ ಯೂಸ್ ಮಾಡ್ತೀವಿ ಅಂತ ಹೇಳೋದಾದರೆ, ನಾವು ಟ್ಯಾಟಿಂಗ್ ಬುಕ್ ಮಾರ್ಕ್ಸ್ ಆಗಿ ಯೂಸ್ ಮಾಡ್ಬೋದು, ಟ್ಯಾಟಿಂಗ್ ಹಿಯರಿಂಗ್ಸ್ ಮಾಡ್ಬೋದು, ಟ್ಯಾಟಿಂಗ್ ಪೆಂಡೆಂಟ್ಸ್, ಟ್ಯಾಟಿಂಗ್ ನೆಕ್ ಪೀಸ್, ಟ್ಯಾಟಿಂಗ್ ಬ್ರೇಸ್ಲೆಟ್ಸ್, ಈ ಥರ ಮಲ್ಟಿಪಲ್ ಪರ್ಪಸಲ್ಲಿ ನಾವು ಟ್ಯಾಟಿಂಗ್ ಡಿಸೈನ್ಸ್ನ ಯೂಸ್ ಮಾಡ್ಬೋದು. ಆ್ಯಂಡ್ ಈಗ ಸದ್ಯಕ್ಕೆ ಸಖತ್ ಟ್ರೆಂಡಲ್ಲಿರೋದು ಟ್ಯಾಟಿಂಗ್ ಸ್ಯಾರಿ ಟ್ಯಾಸಲ್ಸ್. ಸೊ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಅದರಲ್ಲೂ ಸ್ಪೆಷಲಿ ಕುಚ್ಚು ಹಾಕೋರಾದರೆ ಅಥವಾ ಕುಚ್ಚು ಬಿಸ್ನೆಸ್ ಮಾಡೋರಾದರೆ ಖಂಡಿತವಾಗ್ಲೂ ಒಬ್ಬರಲ್ಲ ಒಬ್ಬರು ಎಕ್ಸ್ಪೀರಿಯೆನ್ಸ್ನ ಮಾಡಿರ್ತೀರ. ಏನಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಕಸ್ಟಮರ್ ಆದರೂ ನಿಮ್ಮ ಹತ್ರ ಬಂದು ಟ್ಯಾಟಿಂಗ್ ಡಿಸೈನ್ ಇರೋ ಪಿಕ್ಕನ್ನು ತೋರಿಸಿ ಈ ಡಿಸೈನ್ನ ನಮ್ಮ ಸ್ಯಾರಿಗೆ ಹಾಕ್ಕೊಡ್ತೀರಾ ಅಂತ ಕೇಳಿರ್ತಾರೆ. ಬಟ್ ಆ ಡಿಸೈನ್ನ ಮಾಡೋದಕ್ಕೆ ಟೆಕ್ನಿಕೇ ಬೇರೆ ಇದೆ. ಸೊ ಹಾಗಾಗಿ ನೀವು ಇದನ್ನು ಕಲಿತ್ರೆ ಯಾವುದೋ ಒಂದು ಪಾಯಿಂಟ್ ಆಫ್ ವ್ಯೂವಲ್ಲಿ ನಿಮಗೆ ಹೆಲ್ಪ್ ಆದರೂ ಆಗುತ್ತೆ. ಬಿಕಾಸ್ ಅಕಾರ್ಡಿಂಗ್ ಟು ಮೀ ದೇರ್ ಈಸ್ ನೋ ಎಂಡ್ ಫಾರ್ ಲರ್ನಿಂಗ್ ಅಂತಲೇ ಹೇಳ್ತೀನಿ. ನಾನಂತೂ ತುಂಬಾ ವೆಯ್ಟ್ ಮಾಡ್ತಾ ಇರ್ತೀನಿ ಹೊಸದನ್ನು ಕಲಿಬೇಕು ಅಂತ. ಸೊ ನನಗೆ ಗೊತ್ತಿರೋಷ್ಟು ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ಅಂತೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಐ ಹೋಪ್ ಸೊ ನೀವು ಸಪೋರ್ಟ್ ಮಾಡ್ತೀರಾ ಅಂತ. ಈಗ ಟ್ಯಾಟಿಂಗ್ನ ನಾವು ಎರಡು ರೀತಿಯಲ್ಲಿ ಮಾಡ್ತೀವಿ. ಒಂದು ಬಂದು ನೀಡಲ್ ಸಹಾಯದಿಂದ, ಅಂದರೆ ಟ್ಯಾಟಿಂಗ್ ನೀಡಲ್ ಅಂತ ಸಿಗುತ್ತೆ, ಆ ನೀಡಲನ್ನು ಯೂಸ್ ಮಾಡಿ ನಾವು ಡಿಸೈನ್ಸ್ನ ಕ್ರಿಯೇಟ್ ಮಾಡ್ತೀವಿ. ಇನ್ನೂ ಒಂದು ರೀತಿ ಏನಂತ ಹೇಳಿದ್ರೆ ಟ್ಯಾಟಿಂಗ್ ಶಟಲ್. ಈಗ ನೀವೇನು ನೋಡ್ತಾ ಇದ್ದೀರಲ್ವ, ಇದನ್ನು ಟ್ಯಾಟಿಂಗ್ ಶಟಲ್ ಅಂತ ಕರಿತೀವಿ. ನನ್ನ ರೆಗ್ಯುಲರ್ ವೀಡಿಯೋಸ್ ಜೊತೆಗೆ ಇನ್ ಬಿಟ್ವೀನ್ ನಾನು ನಿಮಗೆ ಟ್ಯಾಟಿಂಗ್ ಶಟಲ್ ಟ್ಯುಟೋರಿಯಲ್ಸ್ನ ಶೇರ್ ಮಾಡ್ತೀನಿ. ಫ್ರಮ್ ದ ಬೇಸಿಕ್ ಬಿಗಿನಿಂಗಿಂದ ನಾವು ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ಕಲಿಯೋಣ. ಹಾಗೆ ಈ ವಿಡಿಯೋ ಮಾಡೋದಕ್ಕೆ ಇನ್ನೂ ಒಂದು ಇಂಪಾರ್ಟೆಂಟ್ ರೀಸನ್ ಇದೆ. ಏನಂತ ಹೇಳಿದ್ರೆ, ಟ್ಯಾಟಿಂಗ್ ಮಾಡೋದಕ್ಕೆ ಕೆಲವರಿಗೆ ಬೇಸಿಕ್ ಮೆಟೀರಿಯಲ್ಸ್ ಏನೇನು ಬೇಕು ಅನ್ನೋದು ಗೊತ್ತಿರೋದಿಲ್ಲ. ಸೊ ಅವರಿಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ರೀಸನ್ಗೆ ನಾನು ಫಸ್ಟ್ ಟ್ಯುಟೋರಿಯಲ್ನ ಶೇರ್ ಮಾಡೋದಕ್ಕೆ ಮುಂಚೆ ಈ ವಿಡಿಯೋ ಮಾಡಿದ್ದು. ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ನಿಮಗೆ ಏನೇನು ಬೇಸಿಕ್ ಮೆಟೀರಿಯಲ್ಸ್ ಬೇಕಾಗುತ್ತೆ ಅಂತ. ಸೊ ದಟ್ ನೀವು ಅದನ್ನು ಪರ್ಚೇಸ್ ಮಾಡಿದ್ರೆ ಒನ್ಸ್ ನಾನು ಟ್ಯುಟೋರಿಯಲ್ನ ಶೇರ್ ಮಾಡಿದಾಗ ನೀವು ಈಸಿಯಾಗಿ ಪ್ರಾಕ್ಟೀಸ್ ಮಾಡ್ಬೋದು. ನಿಮ್ಮ ಹತ್ರ ಆಲ್ರೆಡಿ ಇದ್ದರೆ ನೋ ಪ್ರಾಬ್ಲಮ್. ಈಗ ಶಟಲಲ್ಲಿ ಎರಡು ರೀತಿ ಬರುತ್ತೆ. ನಾನೇನು ಕೈಯಲ್ಲಿ ಇಟ್ಕೊಂಡಿದ್ದೀನಿ ಇದು ಒಂದು ರೀತಿಯಾಗಿದೆ. ಇದರ ಒಳಗೆ ಬಾಬಿನ್ ಬರೋದಿಲ್ಲ. ಜಸ್ಟ್ ಅಲ್ಲಿ ಒಳಗಡೆ ಏನು ಗ್ರಿಪ್ ಇದೆ ಅಲ್ವಾ, ಅದಕ್ಕೆ ನಾವು ಥ್ರೆಡ್ಡನ್ನು ವೈಂಡ್ ಮಾಡ್ಕೊಬೇಕು. ಒಂದು ಹೋಲ್ ಕೊಟ್ಟಿರ್ತಾರೆ, ಆ ಹೋಲ್ ಒಳಗೆ ನಾವು ಥ್ರೆಡ್ಡನ್ನು ಇನ್ಸರ್ಟ್ ಮಾಡಿ ವೈಂಡ್ ಮಾಡ್ಕೊಬೇಕು. ಇದು ಇನ್ನೂ ಒಂದು ರೀತಿಯಾಗಿದೆ. ಇದರ ಒಳಗೆ ಬ್ಲ್ಯಾಕ್ ಕಲರ್ ಏನಿದೆ ಅದು ಬಾಬಿನ್. ಈ ಬಾಬಿನ ನಾವು ರಿಮೂವ್ ಮಾಡಿಕೊಂಡು ಥ್ರೆಡ್ಡನ್ನು ಮ್ಯಾನ್ಯುಲಿ ವೈಂಡ್ ಮಾಡಿ ಮತ್ತೆ ವಾಪಸ್ಸು ಹೀಗೆ ಫಿಕ್ಸ್ ಮಾಡ್ಬೋದು. ಇದಕ್ಕೆ ಮೇಲೆ ಒಂದು ಹುಕ್ ಕೂಡ ಕೊಟ್ಟಿದ್ದಾರೆ, ಒಂದು ಕ್ರೋಶೆ ಹುಕ್ಕು ನೀವು ನೋಡ್ತಾ ಇರ್ಬೋದು. ವಿರಾಸ್ ಇನ್ನೂ ಒಂದು ಶಟಲಲ್ಲಿ ಈ ರೀತಿಯಾದಂಥ ಹುಕ್ ಬರೋದಿಲ್ಲ. ನಥಿಂಗ್ ಇಶ್ಯೂ. ಎರಡರಲ್ಲಿ ನಿಮ್ಮ ಹತ್ರ ಯಾವುದಿದ್ರೂ ತೊಂದರೆ ಇಲ್ಲ. ಎರಡರಲ್ಲೂ ನಾವು ಅಷ್ಟೇ ಎಫೆಕ್ಟಿವ್ ಆಗಿ ಡಿಸೈನ್ನ ಹಾಕ್ಬೋದು. ಹಾಗೆ ಇದರ ಪ್ರೈಸ್ ಹೇಳೋದಾದರೆ, ನಾನು ಆ್ಯಕ್ಚುಲಿ ಇದು ತುಂಬ ಲಾಂಗ್ ಬ್ಯಾಕ್ ಯಾವುದೋ ಶಾಪಲ್ಲಿ ಪರ್ಚೇಸ್ ಮಾಡಿದ್ದು. ಐ ಆಮ್ ನಾಟ್ ಶ್ಯೂರ್ ಅಬೌಟ್ ಇಟ್ ನಾನು ಎಷ್ಟು ಪೇ ಮಾಡಿದೆ ಅಂತ. ಈಗ ನಿಮಗೆ ಈ ಥರ ಟ್ಯಾಟಿಂಗ್ ಶಟಲ್ಸ್ ಎಲ್ಲ ಆನ್ಲೈನಲ್ಲಿ ಈಸಿಯಾಗಿ ಸಿಗುತ್ತೆ, ನೀವಲ್ಲಿ ಚೆಕ್ ಮಾಡ್ಬೋದು. ಸೊ ಕೆಲವೊಂದು ಡಿಸೈನ್ಸ್ನ ನಾನು ನಿಮ್ಮ ರೆಫರೆನ್ಸ್ಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ನೋಡಿ, ಪ್ಲೇನ್ 6 ಪೆಟಲ್ ಫ್ಲವರ್. ಇದಕ್ಕೆ ಯಾವುದೇ ರೀತಿಯಾದಂಥ ಬೀಡ್ಸನ್ನು ಆ್ಯಡ್ ಮಾಡಿಲ್ಲ. ವೆರಾಸ್ ನಾನು ಇವಾಗೇನು ಡಿಸೈನ್ ತೋರಿಸ್ತಾ ಇದ್ದೀನಿ ಅಲ್ವಾ, ಈ ಡಿಸೈನ್ಗೆ ಪ್ರತಿಯೊಂದು ಪೆಟಲ್ ಮೇಲೇನೂ ಬೀಡನ್ನು ಆ್ಯಡ್ ಮಾಡಿದ್ದೀನಿ. ಹಾಗೆ ಈ ಡಿಸೈನ್ ನೀವು ನೋಡ್ತಾ ಇರೋ ಇದು 3 ಪೆಟಲ್ ಫ್ಲವರ್ ಆಗಿದೆ. ಈ ಥರ ಮಲ್ಟಿಪಲ್ ಡಿಸೈನ್ಸ್ನ ನಾವು ಟ್ಯಾಟಿಂಗಲ್ಲಿ ಕ್ರಿಯೇಟ್ ಮಾಡ್ಬೋದು. ವಿತ್ ಬೀಡ್ ಆಗಿರ್ಬೋದು, ವಿತೌಟ್ ಬೀಡು, ಪ್ಲೇನು, ಸಿಂಗಲ್ ಕಲರ್ ಅಥವಾ ಡಬಲ್ ಕಲರ್, ಈ ರೀತಿ ತುಂಬ ವೆರೈಟೀಸ್ ನಾವು ಟ್ಯಾಟಿಂಗಲ್ಲಿ ಕ್ರಿಯೇಟ್ ಮಾಡ್ಬೋದು. ಶಟಲ್ ಆಯಿತು. ಇವಾಗ ಥ್ರೆಡ್ ಬಗ್ಗೆ ತಿಳ್ಕೊಳ್ಳೋಣ. ಈ ರೀತಿಯಾದಂಥ ಟ್ಯಾಟಿಂಗ್ ಥ್ರೆಡ್ಸ್ ಅಂತಲೇ ಸಿಗುತ್ತೆ.
ಇದಿದ್ದರೆ ನೀವು ಆರಾಮಾಗಿ ಇದರಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಒಂದು ವೇಳೆ ನಿಮ್ಮ ಹತ್ರ ಇದು ಇಲ್ಲ ಅಂತ ಹೇಳಿದ್ರು ನೋ ಪ್ರಾಬ್ಲಮ್. ಇನ್ನೂ ಒಂದು ರೀತಿ ಥ್ರೆಡ್ ಬರುತ್ತೆ, ಯಾವುದು ಅಂತ ಹೇಳಿದ್ರೆ ಕಮಲ್ ಕಡಾಯಿ ಥ್ರೆಡ್. ಸೊ ಇದಿದ್ರೂ ಪರವಾಗಿಲ್ಲ, ಇದರಲ್ಲೂ ಕೂಡ ನೀವು ಬೇಸಿಕ್ಸ್ನ ಕಲ್ತ್ಕೊಬೋದು. ಪ್ರಾಕ್ಟೀಸ್ ಮಾಡೋದಕ್ಕೆ ಎರಡರಲ್ಲಿ ಯಾವುದಾದ್ರೂ ತೊಂದರೆ ಇಲ್ಲ. ಶಟಲಲ್ಲೂ 2 ಆಪ್ಷನ್ ಇದೆ. ಈ 2 ಶಟಲಲ್ಲಿ ಯಾವುದ್ರಲ್ಲಾದರೂ ನೀವು ಡಿಸೈನ್ನ ಪ್ರಾಕ್ಟೀಸ್ ಮಾಡ್ಬೋದು. ಹಾಗೆ ಥ್ರೆಡ್ಡಲ್ಲೂ ಕೂಡ ಈ ರೀತಿ 2 ಆಪ್ಷನ್ನ ಕೊಟ್ಟಿದ್ದೀನಿ. ಈ 2 ಆಪ್ಷನಲ್ಲಿ ಯಾವುದಾದ್ರೂ ಒಂದು ಥ್ರೆಡ್ ನಿಮ್ಮ ಹತ್ರ ಇದ್ರೂ ಪರವಾಗಿಲ್ಲ, ಅದರಲ್ಲಿ ನೀವು ಡಿಸೈನ್ನ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಈ ವಿಡಿಯೋಲಿ ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಜೊತೆಗೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ದಟ್ ನಾನು ವಿಡಿಯೋ ಹಾಕಿದಾಗೆಲ್ಲ ಮೊದಲು ನೋಟಿಫಿಕೇಷನ್ಸ್ ನಿಮಗೇ ಬರುತ್ತೆ. ಹಾಗಿದ್ರೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. See you soon. Until then, take care.